ಹಾಯ್ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ನಾನು ಪವಿತ್ರ ಅಂತ. ನಮ್ಮ ಕಾಲೇಜಲ್ಲಿ ನರ್ಸಸ್ ಡೇ ಸೆಲೆಬ್ರೇಟ್ ಮಾಡ್ತಿದ್ರು. ಸೊ ಅದು ಹೇಗಿತ್ತು ಅಂತ ಅದ್ರ ರಿಲೇಟೆಡ್ ವೀಡಿಯೋ ಮಾಡಿದ್ದೀನಿ. ಯಾವ ಥರ ಪ್ರೋಗ್ರಾಮ್ಸ್ ಮಾಡಿದರು ಅಂತೆಲ್ಲ ಇತ್ತು, ಬನ್ನಿ ನೋಡೋಣ. ಆ್ಯಕ್ಚುಲಿ ನರ್ಸಸ್ ಡೇ ಇದ್ದಿದ್ದು May 12 ಅಂದರೆ ಮಂಡೇ ಇತ್ತು. ಸೊ ಸಂಡೇ ಅಲ್ವಾ, ವೀಕೆಂಡ್ ಅಂತ ಯೂನಿಫಾರ್ಮ್ ಎಲ್ಲೆಲ್ಲೋ ಬಿಸಾಕಿದ್ದೆ. ಎಲ್ಲ ಹುಡ್ಕೋಣ ಅಂತ ಹೇಳ್ಬಿಟ್ಟು ಮೊದಲು ಬೀರು ಓಪನ್ ಮಾಡಿ ಬೀರಲ್ಲಿ ಇರುತ್ತೆ ಅಂತ ನೋಡಿದೆ. ಹುಡುಕಿದಾಗ ಸ್ಟಾರ್ಟಿಂಗಲ್ಲೇ ಪ್ಯಾಂಟು ಮತ್ತು ಟಾಪು ಹೆಂಗೋ ಸಿಕ್ಬಿಡ್ತು. ಈ ದುಪ್ಪಟ್ಟ ಸಿಗಲೇ ಇಲ್ಲ. ಅದಕ್ಕಂತ ಎಲ್ಲ ಬಟ್ಟೆ ಎಲ್ಲ ಹಂಗಂಗೆ ತುರ್ಕಿದ್ದೆ, ಅದರಲ್ಲೇ ಎಲ್ಲ ಹುಡುಕಿ ಅದೇ ಗ್ಯಾಪಲ್ಲಿ ಈ ದುಪ್ಪಟ್ಟ ಹುಡುಕೋ ನೆಪದಲ್ಲೇ ಬಟ್ಟೆ ಬೀರು ಎಲ್ಲ ಫುಲ್ ಬಟ್ಟೆ ಎಲ್ಲ ಹೆಂಗೆಂಗೋ ತುರ್ಕಿದ್ನಂತ ಹೇಳಿದ್ನಲ್ವ, ಅದೆಲ್ಲ ಕುತ್ಕೊಂಡು ಮಾಡಿಸಿದೆ. ಯಾಕೆ ಹೇಳ್ತಿರೋ, ಗೋಳು ಅಂದರೆ ಗೋಳು ಫುಲ್. ನಮ್ಮಮ್ಮ ಬೈತಾ ಇರ್ತಾರೆ, ಹೆಂಗೆ ತುರುಕ್ತೀರಾ ಅಂತ. ಮೊದಲೇ ಎಲ್ಲ ನೀಟಾಗಿ ಇಟ್ಕೊಂಡ್ಬಿಟ್ಟಿದ್ರೆ ಈ ಥರ ಹುಡ್ಕೋ ಪರಿಸ್ಥಿತಿನೇ ಇರ್ತಿದ್ದಿಲ್ಲ. ಅದು ಹೇಳ್ತಾರಲ್ಲ, ಯಾವಾಗ ಬಟ್ಟೆ ಬೇಕು ಅಂತಿತ್ತು ಆವಾಗಲೇ ನಾವು ಹುಡ್ಕೋದು ಯಾವ ಬಟ್ಟೆ ಬೇಕಾಗಿತ್ತು ಅಂತದ್ದು. ಸೊ ನನ್ನ ಬಟ್ಟೆಯಲ್ಲಿ ಸಿಗಲಿಲ್ಲ. ಲಾಸ್ಟ್ ನನ್ನ ತಂಗಿ ಕೆಳಗಡೆ ನಮ್ಮ ತಂಗಿದ್ವು, ಅದರಲ್ಲಿ ಹುಡುಕ್ದೆ. ಆಮೇಲೆ ಅದರಲ್ಲಿ ನನ್ನ ಬಟ್ಟೆ ಎಲ್ಲ ಸಿಕ್ತು. ನನ್ನ ಬಟ್ಟೆ ಎಲ್ಲ ಇಟ್ಕೊಂಡ್ಬಿಟ್ಟಿಲ್ಲ ನಮ್ಮ ತಂಗಿ. ಮತ್ತು ಅವಳದೆಲ್ಲ ಕುತ್ಕೊಂಡು ಮಾಡಿಸ್ಲಿ ಅಂತೇಳ್ಬಿಟ್ಟು ಹಾಗೆ ತುರುಕ್ದೆ ನೋಡಿ ಎಷ್ಟು ಚೆನ್ನಾಗಿ ನೀಟಾಗಿ ಮಡ್ಚಿಕ್ಕಿದ್ದೀನಿ. ನಮ್ಮ ಅಮ್ಮಂಗೆ ತೋರಿಸ್ಬೇಕು, ಎಷ್ಟು ಚೆನ್ನಾಗಿ ಹೊಗಳ್ತಾರೆ, ಇಲ್ಲಾಂದರೆ ಬೈತಿರು. ಆಮೇಲೆ ಅದೇ ಕ್ಲೋಸ್ ಮಾಡಿ ಮತ್ತು ಐರನ್ ಮಾಡೋಣ ಅಂತೇಳ್ಬಿಟ್ಟು ಹೋದ್ವಿ. ಐರನ್ಗೆಲ್ಲ ರೆಡಿ ಮಾಡಿದೆ. ಸ್ವಲ್ಪ ಫಸ್ಟು ಟಾಪ್ ತೊಗೊಂಡು ಟಾಪ್ ಮಾಡೋಣ ಅಂತೇಳ್ಬಿಟ್ಟು ಸ್ಟಾರ್ಟ್ ಮಾಡಿದೆ. ನಮ್ಮನೇಲಿ ಯಾವಾಗಲೂ ಕನ್ನಡ ಚಾನಲ್, ಅದರಲ್ಲೂ ವೀಕೆಂಡ್ ಅಂತಂದರೆ ಮಜಾ ಟಾಕೀಸ್ ನೋಡ್ತಾ ಇರ್ತೀವಿ, ಯಾವಾಗ್ಲೂ ನೋಡ್ತಾ ಇರ್ತೀವಿ. ಸೊ ಹಂಗೆ ಟಿ ವಿ ನೋಡ್ತಾ ಅಕ್ಕರ ಜೊತೆ ಎಲ್ಲ ಹರಟೆ ಹೊಡೆದು ಮಾತಾಡ್ಕೊತ ಟಾಪ್ ಹೆಂಗೋ ಮುಗಿಸ್ದೆ. ಅದೇ ಗ್ಯಾಪಲ್ಲಿ ಪ್ಯಾಂಟ್ ತೊಗೊಂಡು ಪ್ಯಾಂಟು ಟಕ ಅಂತ ಮುಗಿಸ್ಬಿಟ್ಟೆ. ಸೊ ಸೈಡಿಗೆ ಇರ್ತಿತ್ತು, ನಾಳೆ ಮತ್ತು ಮಾಡ್ಕೊಳಕ್ಕಾಗಲ್ಲ ಬೆಳಗ್ಗೆ ಎದ್ದು ಅಂತೇಳ್ಬಿಟ್ಟು ಐರನ್ ಮಾಡಿ. ಸೊ ನಿದ್ದೆ ಮಾಡೋಣಂತ ಚಾಪೆ ಹಾಕಿದೆ. ಚಾಪೆ ಹಾಕಿ ಹಾಸಿಗೆ ಹಾಸಿ ಒಂದು ಬಿಟ್ಟು ಅದು ನನ್ನ ಗೊಂಬೆ. ಆಮೇಲೆ ಮಲ್ಕೊಂಡೆ. ಬಾಯ್ ಫ್ರೆಂಡ್ಸ್, ಗುಡ್ ನೈಟ್, ನಾಳೆ ಸಿಗವ. ಸೊ ಬೆಳಗ್ಗೆ ಆಯಿತು, ರೆಡಿಯಾಗಿ ತುಂಬ ಕಷ್ಟಪಟ್ಟು ಹೋಗ್ದಿರೋ ಮನಸ್ಸಲ್ಲಿ ಹೋಗ್ಬಿಟ್ಟು ಬಸ್ಸಿಗೆ ವೇಟ್ ಮಾಡಿ ಕೊನೆಗೂ ಯಾವುದೋ ಒಂದು ಬಸ್ ಬಂದು ಟಿಕೆಟ್ ತೊಗೊಂಡು ಮತ್ತೆ ಕಾಲೇಜಿಗೆ ಇಳಿದ್ವಿ. ಇದೇ ನಮ್ಮ ಕಾಲೇಜ್ ಗೇಟ್. ದೊಡ್ಡ ನಮಸ್ಕಾರ ಹಾಕಂಗೆ ಒಳಗಡೆ ಹೋದೆ. ಒಳಗಡೆ ಹೋಗಿ ನೋಡಿದ್ರೆ ಎಲ್ಲರೂ ಬಂದುಬಿಟ್ಟಿದ್ರು. ಯಾವಾಗ ನೋಡಿದ್ರು ಲೇಟ್ ಆಗದೆ. ಸೊ ಆ್ಯಸ್ ಯೂಶುವಲ್ ಲೇಟ್ ಆಯಿತು. ಎಲ್ಲ ಪ್ರೋಗ್ರಾಮ್ಸಿಗೆಲ್ಲ ಏನೇನು ಬೇಕು ಅದೆಲ್ಲ ಪ್ರಿಪೇರ್ ಮಾಡ್ಕೊತಾಯಿದ್ರು. ಅದೇ ಗ್ಯಾಪಲ್ಲಿ ಫ್ರೆಂಡ್ಸ್ ಜೊತೆ ಒಂದೆರಡು ಫೋಟೋನ ತೆಗೆಸ್ಕೊಂಡ್ವಿ. ಫೋಟೋ ತೆಗೆಸ್ಕೊಂಡು ಎಲ್ಲ ಅರೇಂಜ್ಮೆಂಟ್ ಮಾಡ್ತಾಯಿದ್ರು, ಎಲ್ಲರನ್ನೂ ಕುಣಿಸ್ತಾಯಿದ್ರು. ಸೊ ಸ್ಪೀಚ್ ಸ್ಟಾರ್ಟ್ ಆಯಿತು. ಎಲ್ಲರೂ ಕ್ಲಾಪ್ಸ್ ಮಾಡಿದ್ವಿ. ನಮ್ಮ ಟೀಚರ್ಸ್ಗಳೆಲ್ಲ ಬರ್ತಾಯಿದ್ರು. ಅವ್ರಿಗೆಲ್ಲರಿಗೂ ವೆಲ್ಕಮ್ ಮಾಡಿ ಅವ್ರನ್ನ ಒಂದ್ಸಲ ಕುಣಿಸಿದ್ವಿ. ಕುಣಿಸ್ಬಿಟ್ಟು ಪ್ರೇಯರ್ ಮಾಡಿದ್ವಿ. ಎಲ್ಲರೂ ಕುತ್ಕೊಂಡ್ಬಿಟ್ಟು ಪ್ರೇಯರ್ ಮಾಡಿದ್ವಿ. ಆಮೇಲೆ ಕ್ಯಾಂಡಲ್ ಹಚ್ಬಿಟ್ಟು ನಮ್ಮ ಮ್ಯಾಮ್ ಯಾರು ಗೆಸ್ಟ್ ಬಂದಿದ್ರು ಅವ್ರಿಗೆ ಸನ್ಮಾನ ಮಾಡಿದ್ವಿ. ಶಾಲು ಆಮೇಲೆ ಹಾರ ಹೂವು ಎಲ್ಲ ಕೊಟ್ಬಿಟ್ಟು ಸನ್ಮಾನ ಮಾಡಿದ್ವಿ. ಆಮೇಲೆ ವೆಲ್ಕಮ್ ಸ್ಪೀಚ್ ಮಾಡಿಬಿಟ್ಟು ಡ್ಯಾನ್ಸ್ ಹುಡುಗ ಮಧ್ಯದಲ್ಲಿ ಸ್ಕಿಪ್ ಮುಗಿದು ನೆಕ್ಸ್ಟ್ ಪ್ರೋಗ್ರಾಮೇ ಡ್ಯಾನ್ಸ್ ಕೊಟ್ಟರು. ಡ್ಯಾನ್ಸ್ ಮಾಡಿದ್ರೆ ಸಖತ್ತಾಗಿತ್ತು. ನೋಡಿ ಸಖತ್ ಎಂಜಾಯ್ ಮಾಡಿದ್ವಿ. ಸೊ ಫೈನಲಿ ಬೆಳಗ್ಗೆಯಿಂದ ವೇಟ್ ಮಾಡಿದ್ದಕ್ಕೂ ಈ ಸ್ವೀಟ್ ಕೊಡೋದಕ್ಕೆ ಕಾಯ್ತಾ ಇದ್ವಿ. ನಾನು ನನ್ನ ಫ್ರೆಂಡು ಕಾಯ್ತಾ ಇದ್ವಿ ಯಾವಾಗ ನಮಗೆ ಕೊಡ್ತಾರೆ ಅಂತ. ಸೊ ಬಂದ ತಕ್ಷಣ ನಾವು ತೊಗೊಂಡು ತಿಂದ್ವಿ. ಇವಳೇ ನೋಡಿ ಶ್ವೇತಾ ಅಂತ, ಇವಳು ತಿಂತಾರದು ನೋಡಿ ಹೇಗೆ ತಿಂತಿದ್ದಾಳೆ ಅಂತ. ಸೊ ಸ್ವೀಟು ತಿನ್ನೋಕ್ಕೇನಾದ್ರು ಕೊಟ್ಟರು ಪ್ರೋಗ್ರಾಮಲ್ಲಿ ಅಂದರೆ ಇದು ಪ್ರೋಗ್ರಾಮ್ ಎಂಡಿಗೆ ಬಂದು ಅಂತ. ಸೊ ಎಲ್ಲರೂ ಬಂದು ಬೇಗ ಓಡೋಗಿ
ವ್ಯಾನಲ್ಲಿ ಹತ್ತಿದ್ವಿ ಹೆಂಗೆ ತುಂಬಿದಲ್ಲಿ ನೋಡಿ, ಕೂಲಿಗಳ ಥರ ಜಾಗನೇ ಇಲ್ಲ ಆ್ಯಕ್ಚುಲಿ ನಿಲ್ಲೋದಕ್ಕೂ ಅಷ್ಟು ಜಾಗನೇ ಇದ್ದಿಲ್ಲ. ಸೊ ನಾವು ನಮ್ಮ ಮನೆಗೆ ಹೊಂಟ್ವಿ. ಬಾಯ್.